ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳೇ, ಜೀವ ಪ್ರಪಂಚ ಪಾಠದ ಕೆಲವು ವಿಚಾರಗಳನ್ನು ಈ ದಿನದ ವಿದ್ಯಾಗಮ ಕಾರ್ಯಕ್ರಮದ ವಟಾರ ಶಾಲಾ ಅವಧಿಯಲ್ಲಿ ಪರಿಚಯವನ್ನು ಮಾಡಿಕೊಳ್ಳೋಣ. ತಾವೆಲ್ಲರೂ ಕೂಡ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೇಳಿದಿರ. ನಮ್ಮ ಸುತ್ತ ಇರ್ತಕ್ಕಂಥದ್ದೇ ಪರಿಸರ. ಪರಿಸರದಲ್ಲಿ ಕಂಡುಬರ್ತಕ್ಕಂಥ ಹಲವಾರು ಅಂಶಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಅವುಗಳನ್ನ ನೋಡ್ತಾ ಆನಂದಿಸ್ತಾ ನಾವೆಲ್ಲರೂ ಕೂಡ ಏನು ಮಾಡ್ತಾಯಿದ್ದೀವಿ, ನಮ್ಮ ಬದುಕನ್ನು ಅರ್ಥಪೂರ್ಣ ಮಾಡ್ಕೊಳ್ತಾ ಇದ್ದೀವಿ. ಗುಡ್ಡ, ಕಾಡು, ನದಿ, ಝರಿ, ತೊರೆ, ಜೇನುಹುಳು, ಕೀಟಗಳು, ಹದ್ದು, ಹಾವು, ಮಣ್ಣು, ಬೆಳಕು, ಪಕ್ಷಿಗಳು, ಹೀಗೆ ನೋಡಿದಷ್ಟು ವಿಸ್ಮಯ ಅಂತಕ್ಕಂಥ ಹಲವಾರು ಅಂಶಗಳು ಪ್ರತಿನಿತ್ಯ ನಮ್ಮ ಕಣ್ಣಿಗೆ ಗೋಚರಿಸ್ತವೆ. ಇವುಗಳ ನಡುವೆ ನಾವು ಬದುಕ್ತಾ ಇದ್ದೀವಿ. ಸೊ ಬದುಕನ್ನು ಅರ್ಥಪೂರ್ಣಗೊಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಜೀವ ಪ್ರಪಂಚ ಪಾಠದ ಅಧ್ಯಯನದಲ್ಲಿ ಬಹುಮುಖ್ಯವಾಗಿ ನಮ್ಮ ಪರಿಸರದಲ್ಲಿ ಕಾಣ್ತಕ್ಕಂಥ ವಸ್ತುಗಳನ್ನು ನಾವು ಎರಡು ರೀತಿಯ ವಸ್ತುಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಮೊದಲನೇದು ಜೀವಿಗಳು ಅಂತೇಳಿ ಕರಿತೀವಿ. ಮತ್ತೊಂದು ವರ್ಗದಲ್ಲಿ ನಿರ್ಜೀವ ವಸ್ತುಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ ಪರಿಸರದಲ್ಲಿ ಬರ್ತಕ್ಕಂಥ ಪಕ್ಷಿಗಳು, ಇದನ್ನು ಜೀವಿಗಳ ವರ್ಗಕ್ಕೆ ನಾವು ಸೇರಿಸ್ತಾ ಹೋದರೆ, ನಾವು ಆಟ ಆಡೋಕ್ಕೆ ಬಳಸ್ತಕ್ಕಂಥ ಬಲೂನು, ಚೆಂಡು, ಬ್ಯಾಟು, ಇವುಗಳನ್ನು ನಾವು ನಿರ್ಜೀವ ವಸ್ತುಗಳ ಗುಂಪಿಗೆ ಸೇರಿಸ್ತಾ ಹೋಗ್ತೀವಿ. ನೀರನ್ನು ನಾವು ನಿರ್ಜೀವ ವಸ್ತು ಅಂತೇಳಿ ಕರೆದರೆ, ಮಾವಿನ ಮರ ಅಥವಾ ಸಸ್ಯಗಳನ್ನು ಜೀವಿಗಳು ಅಂತೇಳಿ ನಾವು ಕರಿತೀವಿ. ಬಂಡಿ, ಪೆನ್ನು, ಲೇಖನಿ, ಜಾಮಿಟ್ರಿ ಬಾಕ್ಸ್, ಇವುಗಳನ್ನ ನಾವು ನಿರ್ಜೀವ ವಸ್ತುಗಳು ಅಂತೇಳಿ ಕರಿತೀವಿ. ಹಸು, ಕುರಿ, ಮೇಕೆ, ಮನುಷ್ಯ, ಇವುಗಳನ್ನು ನಾವು ಜೀವಿಗಳು ಅಂತೇಳಿ ನಾವು ಗುರುತಿಸ್ತೀವಿ. ಬಹುಶಃ ಈಗ ತಮಗೆಲ್ಲರೂ ಕೂಡ ಅರ್ಥ ಆಗಿರ್ಬೋದು, ಜೀವಿಗಳು ಮತ್ತು ನಿರ್ಜೀವಿಗಳು ನಮ್ಮ ಪರಿಸರದಲ್ಲಿ ಇವೆ ಅಂತಕ್ಕಂಥದ್ದು. ಸೊ ಒಂದು ಸಣ್ಣ ಚಟುವಟಿಕೆಯನ್ನು ನಾನು ನಿಮಗೆ ಕೊಡೋದಕ್ಕೆ ಬಯಸ್ತೇನೆ. ಈ ಅಧ್ಯಯನದ ಪಾಠವನ್ನು ಕೇಳಿದ ನಂತರ ತಾವೆಲ್ಲರೂ ಕೂಡ ನೀವು ನೋಡಿರ್ತಕ್ಕಂಥ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ 10 ಜೀವಿಗಳ ಹೆಸರನ್ನು ಮತ್ತು ನಿರ್ಜೀವಿ ವಸ್ತುಗಳ ಹೆಸರನ್ನು ಪಟ್ಟಿಯನ್ನು ಮಾಡಬೇಕು. ಈ ಪಟ್ಟಿಯನ್ನು ನಿಮ್ಮ ಪೋಷಕರಿಗೆ ಮತ್ತು ಸ್ವಯಂ ಸೇವಕರಿಗೆ ತೋರಿಸ್ಬೇಕು. ಇದು ಮೊದಲನೇ ಒಂದು ಚಟುವಟಿಕೆ ಕೊಡ್ತಿರ್ತಕ್ಕಂಥದ್ದು. ಸೊ ಇದಕ್ಕೆ ಮುಂದುವರೆದು ಸಸ್ಯಗಳು ಮತ್ತು ಪ್ರಾಣಿಗಳು ಕೂಡ ಜೀವಿಗಳು ಅಂತೇಳಿ ನಾವು ಈಗ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ. ಜೀವಿಗಳು ಅಂತೇಳಿ ನಾವು ಕರಿಬೇಕು ಅಂತೇಳಿದರೆ ತನ್ನದೇ ಆಗಿರ್ತಕ್ಕಂಥ ಕೆಲವು ಲಕ್ಷಣಗಳನ್ನು ಅವು ಹೊಂದಿರಲೇಬೇಕಾಗುತ್ತೆ. ಅಂಥ ಲಕ್ಷಣಗಳು ಇದ್ದರೆ ಅವುಗಳನ್ನು ನಾವು ಜೀವಿಗಳು ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವೆಲ್ಲರೂ ಕೂಡ ಪರಿಚಯವನ್ನು ಮಾಡಿಕೊಳ್ತೀವಿ. ಮೊದಲನೇದಾಗಿ ನಾನು ಈ ಒಂದು ಅವಧಿಯಲ್ಲಿ ಜೀವಿಗಳ ಲಕ್ಷಣಗಳನ್ನು ಪರಿಚಯವನ್ನು ತಮಗೆ ಮಾಡಿಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಜೀವಿಗಳ ಮೊದಲನೇ ಲಕ್ಷಣ ಆಗಿರ್ತಕ್ಕಂಥ ಜೀವಿಗಳು ಜೀವಕೋಶಗಳಿಂದ ಆಗಿವೆ ಅಂತಕ್ಕಂಥ ವಿಚಾರವನ್ನು ಪರಿಚಯವನ್ನು ಮಾಡಿಕೊಳ್ಳೋಣ. ತಾವೆಲ್ಲರೂ ಕೂಡ 5ನೇ ತರಗತಿ ನಿಮ್ಮ ಒಂದು ಪುಸ್ತಕವನ್ನು ತೆಗೆದರೆ 3ನೇ ಪುಟದಲ್ಲಿ ಜೀವಿಗಳು ಜೀವಕೋಶಗಳಿಂದ ಆಗಿದೆ ಅಂತಕ್ಕಂಥ ಲಕ್ಷಣದ ಬಲಭಾಗದಲ್ಲಿ 2 ಚಿತ್ರಗಳನ್ನು ನೀಡಲಾಗಿದೆ. ಒಂದು ಹಸಿರು ಬಣ್ಣದಲ್ಲಿ ಚಿತ್ರವನ್ನು ನೀಡಿದರೆ ಮತ್ತೊಂದು ಹಳದಿ ಬಣ್ಣದಲ್ಲಿ ಚಿತ್ರವನ್ನು ನೀಡಲಾಗಿದೆ. ಹಸಿರು ಬಣ್ಣದಲ್ಲಿರ್ತಕ್ಕಂಥ ಚಿತ್ರವನ್ನು ನಾವು ಸಸ್ಯ ಜೀವಕೋಶ ಅಂತೇಳಿ ಕರಿತೀವಿ. ಪಕ್ಕದಲ್ಲಿರ್ತಕ್ಕಂಥ ಹಳದಿ ಬಣ್ಣದ ಚಿತ್ರವನ್ನು ನಾವು ಪ್ರಾಣಿ ಜೀವಕೋಶ ಅಂತೇಳಿ ನಾವು ಗುರುತಿಸಿದ್ದೀವಿ. ಉದಾಹರಣೆ ಏನಪ್ಪ ಇದು ಜೀವಕೋಶಗಳು ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಅನ್ನಿಸ್ತಾ ಇರ್ಬೋದು, ಏನು ಜೀವಕೋಶ ಅಂದರೆ ಅಂತಕ್ಕಂಥದ್ದು. ಸೊ ನಾವು ಈ ಚಿತ್ರಗಳು ನೋಡಿದಾಗ ಸಸ್ಯ ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಆಗಿದೆ ಅಂತಕ್ಕಂಥದ್ದು. ನಾವೆಲ್ಲರೂ ಕೂಡ ಮನೆಗಳನ್ನ ಕಟ್ಟೋದನ್ನು ನೀವು ಗಮನಿಸಿರ್ಬೋದು. ನಾನಂತೂ ಗಮನಿಸಿದ್ದೀನಿ.
ನೀವು ಕೂಡ ಗಮನಿಸಿದ್ದೀರಾ ಅಂತೇಳಿ ನಾನು ತಿಳ್ಕೊಳ್ತೀನಿ. ಏಕೆಂತೇಳಿದರೆ ಮನೆ ಕಟ್ಟತಕ್ಕಂಥದ್ದು ಪ್ರತಿಯೊಂದು ಪರಿಸರದಲ್ಲಿ ನಾವು ನೋಡ್ತಾ ಇರ್ತೀವಿ. ಮನೆಯನ್ನು ಕಟ್ಟೋದಕ್ಕೆ ಭಾಳ ಮುಖ್ಯವಾಗಿ ಇಟ್ಟಿಗೆ, ಸಿಮೆಂಟ್, ನೀರು, ಕಬ್ಬಿಣ, ಕಟ್ಟಿಗೆ ಹೀಗೆ ಹಲವು ವಸ್ತುಗಳು ನಮಗೆ ಬೇಕಾಗುತ್ತೆ. ಅವುಗಳನ್ನ ಸರಿಯಾಗಿ ಜೋಡಿಸಿದಾಗ ಒಂದು ಮನೆ ಅಂತಕ್ಕಂಥದ್ದು ತಯಾರಾಗುತ್ತೆ, ನಿರ್ಮಾಣ ಆಗುತ್ತೆ. ಹಾಗೆ ಜೀವಕೋಶಗಳಿಂದ ಜೀವಿಗಳ ದೇಹವು ರಚನೆಯಾಗಿದೆ. ನಮ್ಮ ದೇಹ ರಚನೆಯಾಗಿದೆ ಅಂತೇಳಿದರೆ ಅದಕ್ಕೆ ಬಹುಮುಖ್ಯ ಕಾರಣ ಜೀವಕೋಶಗಳು. ಜೀವಕೋಶಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಅಧ್ಯಯನವನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಇದರ ಒಂದು ಸಂಕ್ಷಿಪ್ತ ಪರಿಚಯ ಸಾಕು. ಅಂದರೆ ಪ್ರತಿಯೊಂದು ಜೀವಿಯೂ ಕೂಡ ಜೀವಕೋಶಗಳಿಂದ ಅವುಗಳ ಜೀವಿಗಳ ದೇಹ ರಚನೆಯಾಗಿದೆ ಅಂತಕ್ಕಂಥದ್ದನ್ನು ನಾವು ಪರಿಚಯವನ್ನು ಮಾಡ್ಕೊಳ್ಬೇಕಾಗಿದೆ. ಉದಾಹರಣೆ, ನಿಮ್ಮ ಶರೀರ, ನನ್ನ ಶರೀರ, ನಿಮ್ಮ ತಂದೆ ತಾಯಿಯರ ಶರೀರ, ನಿಮ್ಮ ಅಜ್ಜಂದಿರರ ಶರೀರ, ನಿಮ್ಮ ಮನೆಯಲ್ಲಿ ಸಾಕಿರ್ತಕ್ಕಂಥ ಹಸು, ಬೆಕ್ಕು, ನಾಯಿ ಇವುಗಳ ಒಂದು ಶರೀರ, ಅಥವಾ ಪಕ್ಷಿಗಳ ಶರೀರ. ಸೊ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ಒಂದು ಏನು ಸಸ್ಯಗಳಿದೆ ಅವುಗಳ ಒಂದು ರಚನೆ, ಇವುಗಳು ಜೀವಕೋಶಗಳಿಂದ ಆಗಿದೆ ಅಂತಕ್ಕಂಥದ್ದನ್ನು ತಾವು ಅರ್ಥವನ್ನು ಮಾಡ್ಕೋಬೇಕು. ಜೀವಕೋಶಗಳ ಬಗ್ಗೆ ಮುಂದಿನ ಅಧ್ಯಯನಗಳಲ್ಲಿ, ಮುಂದಿನ ತರಗತಿಗಳಲ್ಲಿ ಹೆಚ್ಚಿನ ಅಧ್ಯಯನವನ್ನು ನಾವು ಮಾಡ್ತೀವಿ. ಸೊ ಹಾಗಾಗಿ ಅಸಂಖ್ಯಾತ ಜೀವಕೋಶಗಳು ಒಂದು ವ್ಯವಸ್ಥಿತವಾಗಿ ಜೋಡಿಸಿ ನಮ್ಮ ಶರೀರ, ಪ್ರಾಣಿಗಳ ಶರೀರ, ಸಸ್ಯಗಳ ಒಂದು ರಚನೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗತ್ತೆ. ಇದನ್ನು ಜೀವಿಗಳ ಮೊದಲನೇ ಲಕ್ಷಣ ಅಂತೇಳಿ ನಾವು ಗುರುತಿಸ್ತೀವಿ. ಜೀವಿಗಳ ಮತ್ತೊಂದು ಲಕ್ಷಣ, ಜೀವಿಗಳು ಉಸಿರಾಡುತ್ತವೆ ಅಂತಕ್ಕಂಥದ್ದು. ಸೊ ನೀವು ಮುಂದುವರೆದು ಪಠ್ಯಪುಸ್ತಕದ 4ನೇ ಭಾಗದಲ್ಲಿ, 4ನೇ ಪುಟದಲ್ಲಿ ತಾವು ನೋಡಿದರೆ ಎಡಭಾಗದಲ್ಲಿ, ಬಲಭಾಗದಲ್ಲಿ ಒಂದು ಚಿತ್ರ ಇದೆ. ಅದನ್ನು ಶ್ವಾಸಾಂಗವ್ಯೂಹ ಅಂತೇಳಿ ಕರಿತೀವಿ. ಶ್ವಾಸಕೋಶದ ಚಿತ್ರವನ್ನು ನಾವು ಕಾಣ್ತಾ ಹೋಗ್ತೀವಿ. ನೀವು 4ನೇ ತರಗತಿಯಲ್ಲಿ ಒಂದು ಪಾಠವನ್ನು ಪರಿಚಯವನ್ನು ಮಾಡಲಾಗಿತ್ತು. ಅದರಲ್ಲಿ ಉಸಿರಾಟ ಕ್ರಿಯೆಯನ್ನು ಪರಿಚಯವನ್ನು ಮಾಡುವಾಗ ಹೇಗೆ ಉಸಿರಾಟ ಕ್ರಿಯೆ ನಡೆಯುತ್ತೆ ಅಂತಕ್ಕಂಥದ್ದನ್ನು ಮೂಗು, ಶ್ವಾಸನಾಳ, ಶ್ವಾಸಕೋಶದ ಮೂಲಕ ನಾವು ಉಸಿರಾಡ್ತೀವಿ ಅಂತಕ್ಕಂಥದ್ದನ್ನು ನಾನೇ ನಿಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ವಿ. ಅದರ ಮುಂದುವರೆದ ಭಾಗವಾಗಿ ಜೀವಿಗಳ ಲಕ್ಷಣಗಳಲ್ಲಿ ಅದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿಕೊಡಲಾಗಿದೆ. ಹಾಗಾಗಿ ನಿಮಗೆ ಶ್ವಾಸಾಂಗವ್ಯೂಹದ ಪರಿಚಯ ಈಗಾಗಲೇ 4ನೇ ತರಗತಿಯಲ್ಲಿ ಆಗಿರೋದ್ರಿಂದ ಇಲ್ಲಿ ಒಂದು ಸಣ್ಣ ಒಂದು ಕಾಲಮನ್ನು ಕೊಡಲಾಗಿದೆ. ಅಲ್ಲಿ ನೀವು ಶ್ವಾಸಾಂಗವ್ಯೂಹ ಅಂತೇಳಿ ಬರಿಬೇಕಾಗುತ್ತೆ. ಆ ಚಿತ್ರವನ್ನು ನೋಡಿ ಚಿತ್ರ ಗುರುತಿಸಿ ಇಲ್ಲಿ ಬರಿ ಅಂತಕ್ಕಂಥದ್ದು ಇದೆ, ಅದನ್ನು ಬರೀಬೇಕು. ಜೀವಿಗಳು ಉಸಿರಾಡ್ತವೆ ಅಂತಕ್ಕಂಥದ್ದು ಈಗಾಗಲೇ ತಮಗೆ 4ನೇ ತರಗತಿಯಲ್ಲಿ ಪರಿಚಯ ಆಗಿದೆ. ಜೀವಿಗಳು ಉಸಿರಾಡುವಾಗ, ಅಂದರೆ ನಾವು ಉಸಿರಾಡುವಾಗ, ಪ್ರಾಣಿಗಳು ಉಸಿರಾಡುವಾಗ ವಾಯುವಿನಲ್ಲಿರುವ, ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಅನಿಲವನ್ನು ಅವು ತೆಗೆದುಕೊಳ್ತವೆ, ಆಮ್ಲಜನಕವನ್ನು ತೆಗೆದುಕೊಳ್ತವೆ. ಹಾಗೆಯೇ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರ ಹಾಕ್ತವೆ ಅಂತಕ್ಕಂಥದ್ದನ್ನು ನಾವು ಪರಿಚಯವನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ವಾಯುವಿನಲ್ಲಿ ಹಲವಾರು ಘಟಕಗಳಿರ್ತವೆ. ಸೊ ಅದರಲ್ಲಿ ಇರ್ತಕ್ಕಂಥ ಆಕ್ಸಿಜನ್, ಅಂದರೆ ಇದನ್ನು ಕನ್ನಡದಲ್ಲಿ ಆಮ್ಲಜನಕ ಅಂತೇಳಿ ಕರಿತೀವಿ, ಆ ಅನಿಲವನ್ನು ಎಲ್ಲರೂ ಕೂಡ ಜೀವಿಗಳು ತೆಗೆದುಕೊಳ್ತವೆ. ಅದೇ ರೀತಿ ಜೀವಿಗಳು ಕಾರ್ಬನ್ ಡೈಆಕ್ಸೈಡ್, ಅಂದರೆ ಇಂಗಾಲದ ಡೈಆಕ್ಸೈಡ್ ಅನಿಲವನ್ನು ಹೊರ ಹಾಕ್ತವೆ. ಪ್ರಾಣಿಗಳು ಉಸಿರಾಡಲು ವಿಶೇಷ ಅಂಗಗಳಿರ್ತವೆ, ಅದನ್ನು ನಾವು ಶ್ವಾಸಾಂಗವ್ಯೂಹ ಅಂತೇಳಿ ನಾವು ಕರಿತೀವಿ. ಸಸ್ಯಗಳು ಕೂಡ ಅದೇ ರೀತಿ ಶ್ವಾಸಾಂಗವ್ಯೂಹ ಇದ್ದರೂ ಕೂಡ ಉಸಿರಾಡೋರು, ಪ್ರಾಣಿಗಳು ಉಸಿರಾಡೋದಕ್ಕೆ ವಿಶೇಷ ಅಂಗಗಳು ಸಹಕಾರಿಯಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಮ್ಲಜನಕ ಅನಿಲವನ್ನು ಕೂಡ ಅವು ಕೂಡ ಅವಲಂಬಿಸಿದವೆ, ಆಮ್ಲಜನಕವನ್ನು ಅವು ಕೂಡ ಪಡೆದುಕೊಳ್ತವೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರ್ತಕ್ಕಂಥ ಪತ್ರರಂಧ್ರಗಳು ಅಂತಕ್ಕಂಥದ್ದು ಇರುತ್ತೆ ಪ್ರತಿಯೊಂದು ಎಲೆಯ ತಳಭಾಗದಲ್ಲಿ. ಅದನ್ನು ಸ್ಟೊಮ್ಯಾಟಾ ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಅದರ ಮೂಲಕ ಸಸ್ಯಗಳು ಏನು ಮಾಡ್ತವೆ, ಉಸಿರಾಡ್ತವೆ. ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರ್ತಕ್ಕಂಥ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತೆ. ಸೊ ಇಷ್ಟು ಪರಿಚಯವನ್ನು ನಾವು ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ತೆಗೆದುಕೊಳ್ತಕ್ಕಂಥ ಆಕ್ಸಿಜನ್ ಏನಿದೆ, ಆಮ್ಲಜನಕ ಏನಿದೆ, ಅದರ ಸಹಾಯದಿಂದ ಆಹಾರದಲ್ಲಿರ್ತಕ್ಕಂಥ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರಕುತ್ತೆ ಅಂತಕ್ಕಂಥದ್ದು ಇದು ಜೀವಿಗಳ ಒಂದು 2ನೇ ಲಕ್ಷಣ ಆಗಿದೆ. 2ನೇ ಲಕ್ಷಣವನ್ನು ನಾವು ಪರಿಗಣಿಸಿದಾಗ ಸಸ್ಯಗಳು ಹಾಗೂ ಪ್ರಾಣಿಗಳು ಕೂಡ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕ ಅನಿಲವನ್ನು ಪಡೆದುಕೊಳ್ತವೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕು. ಆದರೆ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ
ಬೇರೆ ರೀತಿಯ ಅಂಗಗಳು ಸಹಕಾರಿಯಾದರೆ ಸಸ್ಯಗಳ ಉಸಿರಾಟ ಕ್ರಿಯೆಯಲ್ಲಿ ಸ್ಟೊಮ್ಯಾಟಾ ಅಂತಕ್ಕಂಥದ್ದು ಪತ್ರರಂಧ್ರ ಉಸಿರಾಟ ಕ್ರಿಯೆಗೆ ಸಹಾಯಕ ಆಗಿದೆ ಅಂತಕ್ಕಂಥ ನಾವು ಪರಿಚಯವನ್ನು ಮಾಡಿಕೊಂಡ್ವಿ. ಸೊ ಈ ಎರಡು ಅಂಶಗಳನ್ನು ಪರಿಚಯವನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಒಂದು ಪ್ರಾಥಮಿಕ ಜೀವಿ ಮತ್ತು ನಿರ್ಜೀವಿಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಂಡಿದ್ದೀವಿ. ಈ ಅವಧಿಯಲ್ಲಿ ತಮಗೆ ಇಷ್ಟು ಸಾಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋವನ್ನು ತಾವು ನೋಡಿದ ನಂತರ ಕೇಳಿದ ನಂತರ ಈ ಒಂದು ನಿಮ್ಮ ಪರಿಸರ ಅಧ್ಯಯನದ ಜೀವ ಪ್ರಪಂಚ ಪಾಠದ 1ನೇ ಪುಟದಿಂದ 4ನೇ ಪುಟದವರೆಗೂ ಕೂಡ ತಾವೇನು ಮಾಡಬೇಕಾಗುತ್ತೆ, ಮನೆಯಲ್ಲಿ ನಿಮ್ಮ ಪೋಷಕರ ಸಹಾಯದಿಂದ ಜೊತೆಗೆ ಸ್ವಯಂ ಶಿಕ್ಷಕರ ಸೇವಕರ ಸಹಾಯದಿಂದ ಹಿರಿಯ ವಿದ್ಯಾರ್ಥಿಗಳ ಸಹಾಯದಿಂದ ಇದನ್ನು ಹೆಚ್ಚಿನ ಅಧ್ಯಯನವನ್ನು ಪಡ್ಕೊಂಡು ತಾವೇನು ಮಾಡಬೇಕು, ಲಭ್ಯ ಇರತಕ್ಕಂಥ ನೋಟ್ ಪುಸ್ತಕದಲ್ಲಿ ತಾವು ಚಟುವಟಿಕೆಯನ್ನು ಮಾಡಬೇಕಾಗತ್ತೆ. ಸೊ ನಿಮಗೆ ಮನೆಯಲ್ಲಿ ಒಂದು ಚಟುವಟಿಕೆಯನ್ನು ಕೊಡ್ತಾ ಇದ್ದೀನಿ. ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗಾಗುವ ಅನುಕೂಲ ಏನು ಅಂತಕ್ಕಂಥ ಒಂದು ಚಟುವಟಿಕೆ. ಅದರ ಜೊತೆಗೆ ನಿಮಗೆ ಜೀವಿ ಮತ್ತು ನಿರ್ಜೀವಿಗಳನ್ನು ಪಟ್ಟಿ ಮಾಡೋದಕ್ಕೆ ಮತ್ತೊಂದು ಚಟುವಟಿಕೆಯನ್ನು ನೀಡಿದ್ದೀನಿ. ಸೊ ಹಾಗಾಗಿ ನೀವೇನು ಮಾಡಬೇಕು, ಮತ್ತೆ 2 ಪ್ರಶ್ನೆಗಳನ್ನ ತಮಗೆ ನೀಡ್ತಾ ಇದ್ದೀನಿ. ಅದನ್ನು ತಾವು ನೋಟ್ ಪುಸ್ತಕದಲ್ಲಿ ಬರೀಬೇಕು. ಜೀವಿಗಳು ಯಾವುದರಿಂದ ರಚನೆಯಾಗಿವೆ? ಮೊದಲನೇ ಪ್ರಶ್ನೆ, ಜೀವಿಗಳ ದೇಹವು ಯಾವುದರಿಂದ ರಚನೆ ಆಗಿದೆ? 1ನೇ ಪ್ರಶ್ನೆ. 2ನೇದು, ಜೀವಿಗಳು ಉಸಿರಾಡಲು ವಾಯುವಿನಲ್ಲಿರುವ ಯಾವ ಅನಿಲವನ್ನು ಪಡೆದುಕೊಳ್ಳುತ್ತವೆ ಅಥವಾ ತೆಗೆದುಕೊಳ್ಳುತ್ತವೆ ಅಂತಕ್ಕಂಥದ್ದು. ಮತ್ತು 3ನೇ ಪ್ರಶ್ನೆ, ಜೀವಿಗಳು ಉಸಿರಾಡುವಾಗ ಯಾವ ಅನಿಲವನ್ನು ಹೊರ ಹಾಕುತ್ತವೆ ಅಥವಾ ಹೊರ ಬಿಡುತ್ತವೆ? 4ನೇ ಪ್ರಶ್ನೆ, ಸಸ್ಯಗಳು ಯಾವುದರ ಸಹಾಯದಿಂದ ಉಸಿರಾಡುತ್ತವೆ? ಸಸ್ಯಗಳು ಯಾವುದರ ಸಹಾಯದಿಂದ ಉಸಿರಾಡುತ್ತವೆ? ಈ 4 ಪ್ರಶ್ನೆ ಮತ್ತು 2 ಚಟುವಟಿಕೆಗಳನ್ನು ತಾವು ನಿರ್ವಹಣೆಯನ್ನು ಮಾಡುವುದರ ಮೂಲಕ ಈ ಅಧ್ಯಯನವನ್ನು ಅರ್ಥೈಸ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತೀನಿ. ಮುಂದಿನ ತರಗತಿಯಲ್ಲಿ ಇನ್ನುಳಿದ ಜೀವಿಗಳ ಲಕ್ಷಣಗಳನ್ನು ನಾವು ಪರಿಚಯವನ್ನು ಮಾಡಿಕೊಳ್ಳೋಣ. ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ಪೋಷಕರಿಗೆ ಹಾಗೂ ನಮ್ಮ ಶಿಕ್ಷಕ ಬಂಧುಗಳಿಗೆ ನಾನು ನಿಮ್ಮ ಸತೀಶ್ HR ಮಾಡುವ ಅನಂತ ಧನ್ಯವಾದಗಳು.